ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ FCC ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಸಿಂಪಲ್ ಕ್ಯೂಬಿಕ್ ಆ್ಯಂಡ್ BCC ಕಂಪ್ಲೀಟ್ ಮಾಡಿದ್ವಿ. ಇದು ಸಹ ಕ್ಯಾಲ್ಕುಲೇಷನ್ ಅದೇ ರೀತಿ ಇರುತ್ತೆ. ಡಿಫ್ರೆನ್ಸ್ ಏನಂತಂದರೆ ಇದರಲ್ಲಿ ಅಟಾಮಿಕ್ ಅರೇಂಜ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ. ಯಾವ ರೀತಿ ಅಂದರೆ ಇನ್ನು FCCಯಲ್ಲಿ ನಾನು ಇಲ್ಲೊಂದು ಯೂನಿಟ್ಸಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಇನ್ನು FCCಯಲ್ಲಿ ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ 8 ಕಾರ್ನರ್ಸಲ್ಲೂ ಸಹ 8 ಆಟಮ್ಸ್ ಇರುತ್ತವೆ. ಆ್ಯಂಡ್ ಇದು ಕ್ಯೂಬ್ ಆಗಿರೋದ್ರಿಂದ ಇದಕ್ಕೆ 6 ಫೇಸಸ್ ಇದ್ದಾವೆ. ಈ 6 ಫೇಸಸಲ್ಲೂ ಮಿಡ್ಲಲ್ಲೂ ಸಹ ಒಂದೊಂದು ಆಟಮ್ ಇರುತ್ತೆ ಫ್ರೆಂಡ್ಸ್. ಅಂದರೆ ಈ ಫೇಸಲ್ಲಿ ಮಿಡ್ಲಲ್ಲಿ ಅಂದರೆ ಇಲ್ಲೊಂದು ಆಟಮ್ ಇರುತ್ತೆ. ಇದರ ಬ್ಯಾಕ್ ಸೈಡಲ್ಲಿ ಅಂದರೆ ಈ ಫೇಸಲ್ಲಿ ಸಹ ಒಂದು ಆಟಮ್ ಇರುತ್ತೆ. ಈ ಫೇಸ್ ಮಿಡ್ಲಲ್ಲೂ ಸಹ ಒಂದು ಆಟಮ್ ಇರುತ್ತೆ. ಎಕ್ಸಾಕ್ಟ್ಲಿ ಇದರ ಬ್ಯಾಕ್ ಸೈಡ್ ಫೇಸ್ ಇದರಲ್ಲೂ ಇಲ್ಲೂ ಒಂದು ಆಟಮ್ ಇರುತ್ತೆ. ಬಾಟಮ್ ಫೇಸ್ ಇಲ್ಲಿ ಒಂದು ಆ್ಯಂಡ್ ಟಾಪ್ ಫೇಸ್ ಈ ರೀತಿ ಅಟಾಮಿಕ್ ಅರೇಂಜ್ಮೆಂಟ್ ಇರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು FCC ಮಾಡಲ್ ಇದೆ ನನ್ನ ಹತ್ರ. ಇದು ಫೇಸ್ ಸೆಂಟರ್ ಆಟಮ್, ಅಂದರೆ ಇಲ್ಲಿ ಕಾಣಿಸ್ತಿದ್ದಲ್ವ ಇದು 4 ಕಾರ್ನರ್ ಆಟಮ್ಸ್ ಫ್ರೆಂಡ್ಸ್. ಸೊ ಇದೇ ರೀತಿ ಎಲ್ಲ ಫೇಸಲ್ಲೂ ಸಹ ಅಟಾಮಿಕ್ ಅರೇಂಜ್ಮೆಂಟ್ ಇರುತ್ತೆ. ದಿಸ್ ಇಸ್ ಟಾಪ್ ಫೇಸ್ ಆ್ಯಂಡ್ ದಿಸ್ ಇಸ್ ಬಾಟಮ್ ಫೇಸ್. ಸೊ ಮೊದಲನೇದಾಗಿ ನಾನು ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನಿಮ್ಗಾಗಲೇ ಗೊತ್ತಿದೆ ಕಾರ್ನರ್ ಆಟಮ್ ಕಾಂಟ್ರಿಬ್ಯೂಷನ್ ಯಾವ ರೀತಿ ಇರುತ್ತಂತ. ದಟ್ ಈಸ್ 1/8 ಇಂಟು 8. ಓನ್ಲಿ 1/8 ಪೋರ್ಷನ್ ಆಫ್ ದ ಆಟಮ್ ಓನ್ಲಿ ಯೂನಿಟ್ ಸೆಲ್ಲಲ್ಲಿ ಆಕ್ಯುಪೈ ಆಗಿರುತ್ತೆ. ಹಾಗಾಗಿ 1/8 ಅಂತ ಬರ್ತಿದ್ದೀನಿ. ಆ ರೀತಿಯು 8 ಆಟಮ್ಸ್ ಇದ್ದಾವೆ. ಸೊ ನೆಕ್ಸ್ಟ್ ಫೇಸ್ ಸೆಂಟ್ರಲ್ಲಿ ಸಹ ಆಟಮ್ಸ್ ಇದ್ದಾವೆ. ಇದು ಯಾವ ರೀತಿ ಕಾಂಟ್ರಿಬ್ಯೂಷನ್ ಇರುತ್ತೆ ಅಂದರೆ ಯೂನಿಟ್ ಸೆಲ್ಲಲ್ಲಿ ಓನ್ಲಿ ಹಾಫ್ ಆಫ್ ದ ಆಟಮ್, ದಿಸ್ ಈಸ್ ಕಂಪ್ಲೀಟ್ ಆಟಮ್. ಅಂದರೆ ಇದರಲ್ಲಿ ಅರ್ಧ ಮಾಡಿ, ಈ ಪೋರ್ಷನ್ ಮಾತ್ರ ಒಂದು ಯೂನಿಟ್ ಸೆಲ್ ಒಳಗಡೆ ಕಾಂಟ್ರಿಬ್ಯೂಷನ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಆಫ್ ಅಂತ ಬರ್ತಿದ್ದೀನಿ. ಆಫ್ ಇಂಟು ಆ ರೀತಿ 6 ಆಟಮ್ಸ್ ಇದ್ದಾವೆ 6 ಫೇಸಲ್ಲಿ. ಸೊ ಟೋಟಲ್ ಬಂದುಬಿಟ್ಟು 4 ಆಗುತ್ತೆ. ಸೊ 4 is the effective number of atoms in FCC. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ ಫ್ರೆಂಡ್ಸ್. ನಿಮ್ಗಾಗಲೇ ಗೊತ್ತಿದೆ ವಾಟ್ ಈಸ್ ಕೋಆರ್ಡಿನೇಷನ್ ನಂಬರ್ ಅಂದ್ಬಿಟ್ಟು, ದ ನಂಬರ್ ಆಫ್ ನಿಯರೆಸ್ಟ್ ನೇಬರಿಂಗ್ ಆಟಮ್ಸ್ ಅಂದ್ಬಿಟ್ಟು. ಇದರಲ್ಲಿ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ, ಮೊದಲನೇದಾಗಿ ನೀವು ಈ ಫೇಸ್ ಸೆಂಟ್ರಲ್ಲಿರೋಂಥ ಈ ಆಟಮ್ನ ರೆಫರೆನ್ಸ್ ತಗೊಳ್ಳೋದಾದರೆ ಇದಕ್ಕೆ ಹತ್ತಿರದಲ್ಲಿ ಎಷ್ಟು ಆಟಮ್ ಟಚ್ ಆಗಿದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್. ಇದಕ್ಕೆ ಈ 4 ಕಾರ್ನರ್ ಆಟಮ್ಸ್ ಟಚ್ ಆಗಿದ್ದಾವೆ. ಹಾಗೂ ಅಂದರೆ ನಾನು ಇಲ್ಲಿ ತೊಗೊಂಡಿರೋ ಆಟಮ್ ರೆಫರೆನ್ಸ್ ಬಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಆಟಮ್ಗೆ ಈ 4 ಕಾರ್ನರ್ ಆಟಮ್ ಟಚ್ ಆಗಿದ್ದಾವೆ. ಅದ್ರ ಜೊತೆಗೆ ಈ ಫೇಸಲ್ಲಿರುವಂಥ ಈ ಸೆಂಟರ್ ಆಟಮ್ ಆ್ಯಂಡ್ ಈ ಫೇಸಲ್ಲಿರುವಂಥ ಸೆಂಟರ್ ಆಟಮ್ ಆ್ಯಂಡ್ ಟಾಪ್ ಫೇಸಲ್ಲಿರುವಂಥ ಸೆಂಟರ್ ಆಟಮ್ ಮತ್ತು ಬಾಟಮ್ ಫೇಸಲ್ಲಿರುವಂಥ ಸೆಂಟರ್ ಆಟಮ್, ಈ 4 ಆಟಮ್ ಸಹ ಇದಕ್ಕೆ ಟಚ್ ಆಗಿರುತ್ತೆ ಫ್ರೆಂಡ್ಸ್, ಈ ಫೇಸ್ ಸೆಂಟರ್ ಆಟಮ್ಗೆ. ಅದೇ ರೀತಿ ಇದರ ಮುಂದುಗಡೆ ಇನ್ನೊಂದು ಯೂನಿಟ್ ಸೆಲ್ ಇರುತ್ತೆ. ಅದರಲ್ಲೂ ಸಹ 4 ಫೇಸಲ್ಲಿರುವಂಥ ಫೇಸ್ ಸೆಂಟರ್ಡ್ ಆಟಮ್ ಈ ಆಟಮ್ಗೆ ಟಚ್ ಆಗಿರುತ್ತೆ. ಟೋಟಲ್ ಆಗಿ 12 ಆಗುತ್ತೆ ಫ್ರೆಂಡ್ಸ್. ಸೊ 12 ಇಸ್ ದ ಕೋಆರ್ಡಿನೇಷನ್ ನಂಬರ್ ಫಾರ್ FCC. ಸೊ ಇದನ್ನ ನಾನು ಮತ್ತೆ ಇನ್ನೊಂದ್ಸಲ ಕ್ಲಿಯರಾಗಿ ಹೇಳ್ತೀನಿ ಕೇಳಿಲಿ. ಇದಕ್ಕೆ 4 ಆಟಮ್ ಟಚ್ ಆಗಿದ್ದಾವೆ. ಸೊ ಈ ಆಟಮ್ಗೆ ಅದ್ರ ಜೊತೆನೇ ಈ ಟಾಪ್ ಫೇಸಲ್ಲಿರೋಂಥ ಈ ಆಟಮ್ ಸಹ ಟಚ್ ಆಗಿದೆ. ಇದಕ್ಕೆ ಈ ಸೈಡ್ ಫೇಸಲ್ಲಿರೋಂಥ ಈ ಆಟಮ್ ಸಹ ಟಚ್ ಆಗಿದೆ. ಈ ಸೈಡ್ ಫೇಸಲ್ಲಿರುವಂಥ ಈ ಆಟಮು ಟಚ್ ಆಗಿದೆ. ಆ್ಯಂಡ್ ಬಾಟಮ್ ಫೇಸಲ್ಲಿರುವಂಥ ಆಟಮ್ ಇದನ್ನು ಸಹ ಟಚ್ ಆಗಿದೆ. ಇದೇ ರೀತಿ ಯೂನಿಟ್ ಸೆಲ್ ಇದ್ರ ಮುಂದುಗಡೆ ಸಹ ಇನ್ಫಿನೈಟ್ ನಂಬರ್ ಇರುತ್ತೆ. ಅಂದರೆ ಈ ಡೈರೆಕ್ಷನಲ್ಲಿ ಇನ್ಫಿನೈಟ್ ನಂಬರ್ ಆಫ್ ಈ ರೀತಿ ಯೂನಿಟ್ ಸೆಲ್ ಇರುತ್ತೆ. ಆ್ಯಂಡ್ ಈ ಡೈರೆಕ್ಷನಲ್ಲೂ ಇರುತ್ತೆ ಆ್ಯಂಡ್ ಈ ಡೈರೆಕ್ಷನ್ ಅಂದರೆ 3 ಡೈಮೆನ್ಷನಲ್ ಸಹ ಈ ರೀತಿ ಯೂನಿಟ್ ಸೆಲ್ ಇನ್ಫಿನೈಟ್ ನಂಬರ್ಸ್ ಆಫ್ ಯೂನಿಟ್ ಸೆಲ್ ಇರುತ್ತೆ ಒಂದು ಮೆಟಲಲ್ಲಿ. ಈಗ ಇಲ್ಲಿ 8 ಆಯಿತು. ಇದರ ಮುಂದುಗಡೆ ಇನ್ನೊಂದು ಯೂನಿಟ್ ಸೆಲ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದರಲ್ಲೂ ಸಹ ಈ 4 ಹೇಗೆ ಇದಕ್ಕೆ ಟಚ್ ಆಗಿದೆ, ಇದರ ಮುಂದುಗಡೆ ಇರುವಂಥ ಯೂನಿಟ್ ಸೆಲ್ 4 ಫೇಸ್ ಆಟಮ್ ಸಹ ಇದಕ್ಕೆ ಟಚ್ ಆಗಿರುತ್ತೆ. ಸೊ ಅದು 12 ಆಗುತ್ತೆ. ನೆಕ್ಸ್ಟ್ A to R ರಿಲೇಷನ್ಶಿಪ್ ಫ್ರೆಂಡ್ಸ್. A to R
ರಿಲೇಷನ್. ನಾನು ಲಾಸ್ಟು BCC ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಿಮಗೆ ಹೇಳಿದ್ದೆ E2R ರಿಲೇಷನ್ಶಿಪ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ಬಿಟ್ಟು. ಮತ್ತು ಯಾವಾಗಲೂ ಯಾವ ಡೈರೆಕ್ಷನಲ್ಲಿ ಅಟಾಮಿಕ್ ಅರೇಂಜ್ಮೆಂಟ್ ಕಂಟಿನ್ಯೂಸ್ ಆಗಿದೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕಂತ. ಇಲ್ಲಿ ನೀವು ನೋಡ್ಬೋದು ಅಟಾಮಿಕ್ ಅರೇಂಜ್ಮೆಂಟು ಇಲ್ಲಿ ಕಂಟಿನ್ಯೂಸ್ ಆಗಿದೆ ಮತ್ತು ಇದೊಂದಿದೆ. ನೀವು ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕನ್ಸಿಡರ್ ಮಾಡಿ. ಹೇಗೆ ಅಂತಂದರೆ ನಾನು ಯೂನಿಟ್ಸಲ್ಲಿ ಮತ್ತೆ ಒಂದು ಡ್ರಾ ಮಾಡ್ತಿದ್ದೀನಿ ನೋಡಿ. ನಾನು ಈ ಫೇಸ್ನ ಮಾತ್ರ ಇಲ್ಲಿ ಡ್ರಾ ಮಾಡಿದ್ದೀನಿ. ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಸೊ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಈ 4 ಕಾರ್ನರ್ ಆಟಮ್ಸ್ಗೆ ಈ ಸೆಂಟರ್ ಆಟಮ್, ಫೇಸ್ ಸೆಂಟರ್ ಆಟಮ್ ಟಚ್ ಆಗಿದೆ. ಮೊದಲನೇದಾಗಿ ಇಲ್ಲೊಂದು ನಾನು ಫೇಸ್ ಡಯಾಗನಲ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ನೀವೀಗ ಇದಕ್ಕೆ ನಾನು ನೇಮ್ಸ್ ಕೊಡ್ತಾ ಇದ್ದೀನಿ ABCD. ನೀವು ಈ ಟ್ರಯಾಂಗಲ್ ABC ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರುತ್ತೆ. ಸೊ ಯು ಅಪ್ಲೈ ಹಿಯರ್ ಪೈಥಾಗರಸ್ ಥಿಯರಮ್. Triangle ABC, so AC square equals to AB square plus CB square ಆಗುತ್ತೆ. ನಮಗೆ AC ಈ ವ್ಯಾಲ್ಯೂ ಗೊತ್ತಿದೆ. ಸೊ half of the distance is R. This is one complete atom distance ಆಗುತ್ತೆ. This is R plus R, that is 2R, and this is the remaining R. So 4R. AC value is 4R whole square, and AB value is that is A square ಆಗುತ್ತೆ. ಯಾಕೆಂದರೆ ಕ್ಯೂಬಲ್ಲಿ ಆಲ್ ಸೈಡ್ ಲೆಂತು A ಆಗಿರುತ್ತೆ ಫ್ರೆಂಡ್ಸ್, ಸೇಮ್ ಇರೋದ್ರಿಂದ A ಆಗುತ್ತೆ. ದಟ್ ಈಸ್ A and CB also A square. This becomes 16R square equals to 2A square. You keep A here, 16R square by 2 ಆಗುತ್ತೆ. ನಾನು ಈ ಸ್ಟೆಪ್ನ ಇಲ್ಲಿ ಬರಿತಿದ್ದೀನಿ ನೋಡಿ. A equals to 16R square by 2 ಅಂಡರ್ ರೂಟಲ್ಲಿರುತ್ತೆ. ಸೊ 16 ರೂಟ್ ಅಂದರೆ 4. This square and root get cancelled, 4R by root 2. So this is the AR relationship friends. So finally atomic packing factor, the volume of atoms by volume of unit cell is the formula. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವಾಲ್ಯೂಮ್ ಆಫ್ ಆಟಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮಗೆ ಗೊತ್ತಿದೆ. ದಟ್ ಈಸ್ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಇಂಟು ವಾಲ್ಯೂಮ್ ಆಫ್ ಸ್ಫಿಯರ್. ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಈಸ್ ಹಿಯರ್ 4 ಇಂಟು ವಾಲ್ಯೂಮ್ ಆಫ್ ಸ್ಫಿಯರ್, ದಟ್ ಈಸ್ 4/3 πr³ by volume of unit cell. So A into A into A, that is A cube. 4 into 4/3 πr³. ನಮಗೆ ಇಲ್ಲಿ A ವ್ಯಾಲ್ಯೂ ಗೊತ್ತಿದೆ 4R by root 2. ಇದನ್ನು ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 4R by root 2 whole cube ಆಗುತ್ತೆ. ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 4 into 4/3 πr³ ಇದು 4 ಕ್ಯೂಬ್ ಆಗುತ್ತೆ ಇಂಟು R³, ಆ್ಯಂಡ್ ದಿಸ್ root 2 whole ಕ್ಯೂಬು ನ್ಯೂಮರೇಟರ್ಗೆ ಹೋಗುತ್ತೆ. root 2 whole ಕ್ಯೂಬ್, ಈ R³ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 4 into 4/3 π, ಈ root 2 whole ಕ್ಯೂಬ್ 2 root 2 ಆಗುತ್ತೆ ಫ್ರೆಂಡ್ಸ್, ಆ್ಯಂಡ್ ದಿಸ್ ಇಸ್ 4 ಕ್ಯೂಬ್. ಇದನ್ನ ಕ್ಯಾಲ್ಕುಲೇಟರ್ ಈ ವ್ಯಾಲ್ಯೂ ಆಗಿದ್ರೆ ನಿಮಗೆ 0.74 ಬರುತ್ತೆ ಫ್ರೆಂಡ್ಸ್. ದಟ್ ಈಸ್ 74%. ಇದ್ರ ಮೀನಿಂಗು 74% ಆಫ್ ದ ಆಟಮ್ಸು ಈ ಯೂನಿಟ್ ಸೆಲ್ ಒಳಗಡೆ ಆಕ್ಯುಪೈ ಆಗಿರುತ್ತೆ. ಇನ್ನು ರಿಮೈನಿಂಗ್ 36%
ವಾಯ್ಡ್ಸ್ ಇರುತ್ತೆ ಫ್ರೆಂಡ್ಸ್. ಎಕ್ಸಾಂಪಲ್ಸ್ ನೋಡೋದಾದರೆ ಮೇನ್ಲಿ ನಿಕ್ಕಲ್, ಮ್ಯಾಂಗನೀಸ್, aluminum and gamma iron. These are the examples of FCC friends. Thank you.